ಯುಟಿ ಖಾದರ್ ಎಂಬ ಹೆಸರಿನ ನಾನು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಅಧಿಕಾರ ಅನ್ನೋದು ಕೆಲವರಿಗೆ ಕೇವಲ ಕುರ್ಚಿಯದು, ಆದರೆ ಇನ್ ಕೆಲವರಿಗೆ ಅದು ಜನರ ಸೇವೆ ಮಾಡುವ ಪವಿತ್ರ ವೇದಿಕೆ ಆಗಿರ್ತದೆ. ದಕ್ಷಿಣ ಕನ್ನಡದ ರಾಜಕಾರಣದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿ ಸತತ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭಾಧ್ಯಕ್ಷರಾಗಿ ಇಡೀ ರಾಜ್ಯ ಮೆಚ್ಚುವಂತೆ ಕಾರ್ಯನಿರ್ವಹಿಸಿದ ಧೀಮಂತ ನಾಯಕ ಯುಟಿ ಖಾದರ್. ಸರಳತೆ, ಸಜ್ಜನಿಕೆ ಮತ್ತು ಜನಪರ ಕಾಳಜಿಗೆ ಮತ್ತೊಂದು ಹೆಸರಾದ ಯುಟಿ ಖಾದರ್ ಈಗ ಸಿಎಂ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತಿನ ಈ ಎಪಿಸೋಡ್ನಲ್ಲಿ ಮಿನಿಸ್ಟರ್ ಯುಟಿ ಖಾದರ್ ಅವರ ಪೊಲಿಟಿಕಲ್ ಜರ್ನಿ ಹೇಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. 1969 ಅಕ್ಟೋಬರ್ 12ರಂದು ಜನಿಸಿದ ಯುಟಿ ಖಾದರ್ ಅವರು ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡಿದ್ದ ಯುಟಿ ಫರೀದ್ ಮತ್ತು ಯುಟಿ ನಸೀಮಾ ದಂಪತಿಯ ಸುಪುತ್ರ. ಮಂಗಳೂರಿನ ಹೆಮ್ಮೆಯ ಮಣ್ಣಿನಲ್ಲಿ ಬೆಳೆದ ಖಾದರ್ ಅವರ ಶೈಕ್ಷಣಿಕ ಜರ್ನಿ ತುಂಬ ರೋಚಕವಾಗಿತ್ತು. ರೋಶನಿ ನಿಲಯದಲ್ಲಿ LKG ಶಿಕ್ಷಣ ಆರಂಭಿಸಿದ ಇವರು 1ರಿಂದ 4ನೇ ತರಗತಿಯನ್ನು ಸೇಂಟ್ ಝೆರೋಸ್ನಲ್ಲಿ ಮುಗಿಸಿದ್ರು. ನಂತರ ಪ್ರೌಢ ಶಿಕ್ಷಣದವರೆಗೆ ಸೇಂಟ್ ಅಲೋಸಿಯಸ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದರು. ಮೂಡುಬಿದ್ರೆಯ ಮಹಾವೀರ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಮುಗಿಸಿದ ಖಾದರ್ ಆ ಬಳಿಕ SDM ಕಾಲೇಜಿನಲ್ಲಿ BA ಮತ್ತು LLB ಪದವಿಯನ್ನು ಪಡೆದು ವಕೀಲರಾಗಿಯೂ ಅರ್ಹತೆಯನ್ನು ಗಳಿಸಿದರು. ಯುಟಿ ಖಾದರ್ ಅಂದರೆ ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಅವರಲ್ಲೊಬ್ಬ ಅದ್ಭುತ ಕ್ರೀಡಾಪಟು ಮತ್ತು ಸಾಹಸಿಗನಿದ್ದಾನೆ. ಯುವಕರಿಗೆ ಸ್ಫೂರ್ತಿ ತುಂಬುವಂತೆ ಬೈಕ್ ಹಾಗೂ ಕಾರ್ ರೇಸ್ನಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದ ಇವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಮೋಟೋ ರೇಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಸೈ ಅನ್ಸ್ಕೊಂಡಿದ್ರು. ರಾಜಕೀಯದ ಬ್ಯುಸಿ ಲೈಫ್ ನಡುವೆನೂ ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಹಾಕಿ ಮತ್ತು ಟೆನ್ನಿಸ್ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಇವತ್ತಿಗೂ ಸದಾ ಲವಲವಿಕೆಯಿಂದ ಇರ್ತಾರೆ. ವಿದ್ಯಾರ್ಥಿ ದೆಸೆಯಿಂದಾನೇ ನಾಯಕತ್ವದ ಗುಣ ಬೆಳೆಸಿಕೊಂಡಿದ್ದ ಖಾದರ್ ಅವರು ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ NSUI ಮೂಲಕ ರಾಜಕೀಯ ಪ್ರವೇಶ ಮಾಡಿದರು. 1990ರಲ್ಲಿ NSUI ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ 1994ರಿಂದ 1999ರವರೆಗೆ ಜಿಲ್ಲಾಧ್ಯಕ್ಷರಾಗಿ ಯುವಕರನ್ನ ಸಂಘಟನೆ ಮಾಡಿದರು. 1999ರಿಂದ 2001ರವರೆಗೆ ರಾಜ್ಯ ಉಪಾಧ್ಯಕ್ಷರಾಗಿ ಇಡೀ ಕರ್ನಾಟಕದಲ್ಲಿ ಮಿಂಚಿದ್ರು. ಅಷ್ಟೇ ಅಲ್ಲ, 2003ರಲ್ಲಿ ಘಟಪ್ರಭಾ ಹಾಗೂ 2004ರಲ್ಲಿ ಹಿಮಾಚಲ ಪ್ರದೇಶದ ಖಂದಘಾಟ್ನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸೇವಾದಳ ತರಬೇತಿ ಶಿಬಿರಗಳಲ್ಲಿ ಪಾಲ್ಗೊಂಡು ಶಿಸ್ತನ್ನು ಕರಗತ ಮಾಡಿಕೊಂಡ್ರು. 2005ರಲ್ಲಿ ಸೇವಾದಳದ ಹೆಚ್ಚುವರಿ ಮುಖ್ಯ ಸಲಹೆಗಾರರಾಗಿ, ಬಳಿಕ KPCC ಸದಸ್ಯರಾಗಿ ಮತ್ತು 2008ರಲ್ಲಿ KPCC ಕಾರ್ಯದರ್ಶಿಯಾಗಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿದರು. 2008ರಲ್ಲಿ ತಂದೆ ಯುಟಿ ಫರೀದ್ ಅವರ ನಿಧನದಿಂದ ತೆರವಾದ ಮಂಗಳೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಖಾದರ್ ಅವರ ಚುನಾವಣಾ ರಾಜಕೀಯ ಆರಂಭ ಆಯಿತು. ಅಲ್ಲಿಂದ ಮುಂದೆ ಇತಿಹಾಸ ಸೃಷ್ಟಿಯಾಯಿತು. ಮಂಗಳೂರು ಕ್ಷೇತ್ರದ ಜನತೆ ಇವರ ಮೇಲಿಟ್ಟ ನಂಬಿಕೆಗೆ ಸಾಕ್ಷಿಯಾಗಿ 2008, 2013, 2018 ಹಾಗೂ 2023ರಲ್ಲಿ ಸತತ 5 ಬಾರಿ ಶಾಸಕರಾಗಿ ಆಯ್ಕೆಯಾದರು. ಸತತ 5 ಬಾರಿ ವಿಧಾನಸಭೆ ಪ್ರವೇಶಿಸಿದ ಹೆಗ್ಗಳಿಕೆ ಇವರದ್ದು. ವಿಧಾನಸಭೆಯಲ್ಲಿ ಸದಾ ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಾ ಇದ್ದ ಇವರ ಅತ್ಯುತ್ತಮ ಕಾರ್ಯವೈಖರಿಯನ್ನು ಗುರುತಿಸಿ ಸದನ ವೀರ ಹಾಗೂ ಶೈನಿಂಗ್ ಇಂಡಿಯಾ ಅವಾರ್ಡ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು. 2013ರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಯುಟಿ ಖಾದರ್ ಅವರು ಇಡೀ ದೇಶವೇ ತಿರುಗಿ ನೋಡುವಂತಹ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತಗೊಂಬಂದರು. ಟ್ರಾಫಿಕ್ ನಡುವೆ ಜೀವ ಉಳಿಸುವ ಬೈಕ್ ಆಂಬ್ಯುಲೆನ್ಸು, ತುರ್ತು ಚಿಕಿತ್ಸೆಯ 108 ಯೋಜನೆ, ಬಡವರ ಸಂಜೀವಿನಿಯಾದ ಆರೋಗ್ಯಶ್ರೀ, ಉಚಿತ ಹಲ್ಲು ಸೆಟ್ ನೀಡುವ ದಂತಭಾಗ್ಯ ಯೋಜನೆಗಳನ್ನು ಜಾರಿಗೆ ತಗೊಂಬಂದರು. ಅಲ್ಲದೆ ಬಡವರಿಗೋಸ್ಕರ ಸರ್ಕಾರಿ ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಘಟಕಗಳನ್ನು ಸ್ಥಾಪನೆ ಮಾಡಿದರು ಮತ್ತು ಅಪಘಾತಕ್ಕೊಳಗಾದ ಜೀವ ಉಳಿಸೋದಕ್ಕೆ ಹರೀಶ್ ಸಾಂತ್ವನ ಯೋಜನೆಯನ್ನು ತಗೊಂಬಂದರು. ಈ ಅಪ್ರತಿಮ ಸಾಧನೆಗಾಗಿ ಕೇಂದ್ರ ಸರ್ಕಾರ ಇವರನ್ನು ಉತ್ತಮ ಆರೋಗ್ಯ ಸಚಿವ ಪ್ರಶಸ್ತಿ ನೀಡಿ ಗೌರವಿಸಿತು. 2016ರಿಂದ 2018ರ ತನಕ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಯುಟಿ ಖಾದರ್ ಬಡವರ ಹೊಟ್ಟೆ ತುಂಬಿಸುವ ಇತಿಹಾಸ ಪ್ರಸಿದ್ಧ ನಿರ್ಧಾರಗಳನ್ನು ಕೈಗೊಂಡರು. ಈ ಮೊದಲು ಪಡಿತರ ಚೀಟಿಗಾಗಿ ಬಡವರು 10ರಿಂದ 13 ದಾಖಲೆಗಳನ್ನು ಹಿಡ್ಕೊಂಡು ಕಚೇರಿಗಳಿಗೆ ಅಲ್ದಾಡಬೇಕಾಗಿತ್ತು. ಆದರೆ ಯುಟಿ ಖಾದರ್ ಅವರು ಆ ಎಲ್ಲ ನಿಯಮಗಳನ್ನು ಕಡಿತಗೊಳಿಸಿ ಕೇವಲ ಒಂದೇ ಒಂದು ಆಧಾರ್ ಕಾರ್ಡ್ ಮೂಲಕ ಅರ್ಜಿ ಸಲ್ಲಿಸಿ ಮನೆ ಬಾಗಿಲಿಗೆನೇ ರೇಷನ್ ಕಾರ್ಡ್ ತಲುಪಿಸುವ ಕ್ರಾಂತಿಕಾರಿ ಯೋಜನೆಯನ್ನು ತಗೊಂಡ್ಬಂದರು. ಅಷ್ಟೇ ಅಲ್ಲ, BPL ಕಾರ್ಡ್ ಪಡೆಯೋದಕ್ಕೆ ಇದ್ದ ಆದಾಯ ಮಿತಿಯನ್ನು ಸಡಿಲಗೊಳಿಸಿ
ವಂಚಿತರಾಗಿದ್ದ ಲಕ್ಷಾಂತರ ಬಡ ಕುಟುಂಬಗಳಿಗೆ BPL ರೇಷನ್ ಕಾರ್ಡ್ ಸಿಗುವಂತೆ ಮಾಡಿ ಜನರ ಆಶೀರ್ವಾದಕ್ಕೆ ಪಾತ್ರರಾದರು. 2018ರ ಮೈತ್ರಿ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾಗಿ ಮಂಗಳೂರು ಸ್ಮಾರ್ಟ್ ಸಿಟಿ ಸೇರಿದಂತೆ ರಾಜ್ಯದಾದ್ಯಂತ ಅನೇಕ ನವೀನ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದರು. ಈ ಅವಧಿಯಲ್ಲಿ ಕರ್ನಾಟಕ ವಸತಿ ನಿಗಮ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಹಾಗೂ ಕರ್ನಾಟಕ ಕೊಳಗೇರಿ ಮಂಡಳಿಯ ಅಧ್ಯಕ್ಷರಾಗಿ ಬಡವರಿಗೆ ಆಶ್ರಯ ಕಲ್ಪಿಸಿಕೊಟ್ರು. ಇವರ ಪ್ರಾಮಾಣಿಕತೆ ಮತ್ತು ಆಡಳಿತದ ಮೇಲಿನ ಹಿಡಿತವನ್ನು ನೋಡಿ 2021ರಲ್ಲಿ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರನ್ನಾಗಿ ಮಾಡಲಾಯಿತು. 2023ರವರೆಗೆ ಸರ್ಕಾರದ ನ್ಯೂನತೆಗಳನ್ನು ಸದನದಲ್ಲಿ ಅತ್ಯಂತ ತಾರ್ಕಿಕವಾಗಿ ಪ್ರಸ್ತಾಪಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದರು. 6,97,00,000 ರೂಪಾಯಿಗಳ ಪಾರದರ್ಶಕ ಆಸ್ತಿ ಘೋಷಣೆಯೊಂದಿಗೆ ಸದಾ ನ್ಯಾಯ ಮತ್ತು ಧರ್ಮದ ಹಾದಿಯಲ್ಲಿ ನಡೀತಾ ಇರುವ UT ಖಾದರ್ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಧ್ಯಕ್ಷರಾಗಿ ಸದನವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಜಾತಿ ಧರ್ಮಗಳ ಭೇದ ಇಲ್ಲದೆ ಪ್ರತಿಯೊಬ್ಬರ ಕಷ್ಟಕ್ಕೂ ಸ್ಪಂದಿಸುವ, ಸದಾ ಮುಖದಲ್ಲಿ ಅಸನ್ಮುಖಿ ನಗು ಹೊತ್ತಿರುವ UT ಖಾದರ್ ಅವರು ಕರಾವಳಿಯ ಹೆಮ್ಮೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜಕಾರಣದ ಅಪರೂಪದ ರಾಜಕಾರಣಿ. ಇಂತಹ ಜನನಾಯಕ ಈಗ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಿನಿಸ್ಟರ್ ಆಗಿದ್ದಾರೆ. ಸ್ಪೀಕರ್ ಆಗಿಯೂ ತಮ್ಮ ಕೆಲಸದಿಂದಾನೇ ಉತ್ತಮ ಹೆಸರು ಗಳಿಸಿದ್ದ UT ಖಾದರ್ ಈಗ ಸಚಿವರಾಗಿಯೂ ಒಳ್ಳೆ ಕೆಲಸ ಮಾಡಲಿ ಅಂತ ಆಶಿಸೋಣ. ನಮಸ್ಕಾರ. ನಾನು UT ಖಾದರ್ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ.